ಯವ್ವ ಹಾಕಿ ಫೋನ್ ಮಾಡಿದ್ಲು. ಎದಕ್ಕಪ್ಪ? ಅದೇನ ರೊಕ್ಕ ಬೇಕಾಗೈತಿ ಅರ್ಜೆಂಟ್ ಅಂದ್ಲಪ್ಪ. ಎದಕ್ಕಂತ ಗೊತ್ತಿಲ್ಲ. ನೀನೇ ಕೇಳಲ್ಲ ಎದಕ್ಕೆ ಏನಂತೇಳಿ. ನಮ್ಗೇನು ಹೇಳ್ತಾಳನ ಆಕೆ? ಹಂಗ್ಯಾಕಂತಿಲ್ಲ, ಓದಕ್ ಬೇಕಾಗಿರ್ತತಿ. ನಾವ್ ಏನಾರ ಸಾಲಿವು ತಗೊಳವು ಮಾಡವು ಇರ್ತಾವಲ್ಲವು, ಅದಕ್ಕೆ ಏನಾರ ಬೇಕಾಗಿರ್ಬೇಕು. ರೊಕ್ಕದ ಏನು ಪಜಿತಿ ಬಂತಪ್ಪ ಇದು ಕುತ್ತಿಗೆಗೆ. ಏನು ಮಾಡಲಿ ನಾನಾರ? ಸದ್ಯಕ್ಕೆ ಈಗ ನಿನ್ನ ಪಗಾರ ಬರಲಿಲ್ಲ ನಾಪ್ಯ? ಅಲ್ಲ ಗಿರ್ಜಾ, ನಮ್ಮ ಹತ್ರ ಇರೋ ರೊಕ್ಕ ಅರ್ಧಕ್ಕರ್ಧ ನಾವು ಪೂರ್ತಿ 1 ರೂಪಾಯಿದಾಗ 12ನೇ ಭಾಗ ಆಕಿ ಓದಿಗೆ ಖರ್ಚು ಮಾಡಕತ್ತೀವಿ. ಇನ್ನೂ ಆಕಿದು ಓದು ಅದಕ್ಕೆ ಇದಕ್ಕೆ ರೊಕ್ಕ ಅಂತ ಅದಾಳಕಿ ಎಲ್ಲಿಂದ ಕೊಡ್ಬೇಕಂತ ನನಗೆ ಅದ ಅರ್ಥ ಆಗೋಲ್ತು. ಫೀಸು ಕಟ್ಟಾಗೈತಿ. ಆಕೆಗೆ ಏನು ಅರ್ಬಿ ಬೇಕಾಗಿದ್ವು ತೊಗೊಂಡೋಗ್ಯಾಳ. ಬುಕ್ಕು ಪೆನ್ನು ಎಲ್ಲ ಅವಾಗ ಏನೇನು ಬೇಕು ಎಲ್ಲ ತೊಗೊಂಡಾಳಕ್ಕೆ. ಈಗ ನಡಂತರ ಯಾವ ಖರ್ಚು ಎದಕ್ಕೆ ಬೇಕು? ಹಾಸ್ಟೆಲಿನ ಫೀಜುನೂ ಕಟ್ತಾ ಇದೇವಿ ತಿಂಗಳಾಗತ್ಲೆ ಕರೆಕ್ಟಾಗಿ. ಅದ್ರದ್ದು ಅಡ್ವಾನ್ಸೂ ಕೊಟ್ಟಾಗೈತಿ. ಮತ್ತೆ ಇದಕ್ಕಂತೀಗ ನನಗೇನು ಗೊತ್ತ್ರಿ? ಈಗ ಇವನ ಅಂದಿದ್ದು ರೊಕ್ಕ ಕೇಳಕ್ಕೆ ಫೋನ್ ಮಾಡಿದ್ಲು ಅಂತೇಳಿ. ಆವಾಗ ಗೊತ್ತಾಗಿದ್ದು ನನಗೂ. ಇಲ್ಲ ನಂಗೆ ಗೊತ್ತಾಯಿಲ್ಲಕ್ಕೆ ಫೋನ್ ಮಾಡಿದ ವಿಚಾರನೂ ಗೊತ್ತಿದ್ದಿದ್ದಿಲ್ಲ. ಎಷ್ಟು ಕೇಳಾಳಪ್ಪ? 5,000 ಬೇಕಂತ. ಅಯ್ಯೋ ದೇವ್ರೆ, 5,000? ಎಲ್ಲಿ ತರಲಿ ನಾನು 5,000ನ? ಅಯ್ಯೋ ದೇವ್ರೆ, ಇದು ಒಳ್ಳೆ ಕುತ್ತಿಗೆಗೆ ಬಂತು ಬಿಡ. 5,000 ಅಂದ್ರೆ ಐತೆ ಇಲ್ಲ? 5,000 ಇಲ್ಲ ನನ್ನ ಕಡೆ. 5,000 ಎಲ್ಲಿಂದ ತರಲಿ? ಏನು ಮಾಡ್ಬೇಕು ಒಂದು ತಿಳಿಲಾರ್ದಂಗೆ ಆಗೈತೆ. ಅವ ಬೇಜಾರು ಮಾಡ್ಕೋಬೇಡ. ರೊಕ್ಕ ಇಲ್ಲಿಗ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊ ಅಂತ ಫೋನ್ ಹಚ್ಚಿ ಹೇಳು. ಬೇಡಪ್ಪ ಬೇಡ. ಹಿಂಗೆ ಮಾಡು, ನಂದೊಂದು ಜೊತೆ ಬೆಂಡಲ್ ಐತಲ್ಲ ಈಗ ಸದ್ಯದ ಮಟ್ಟಿಗೆ, ಅದನ್ನು ಒತ್ತಿ ಇಟ್ಟಕ್ಕೆ ಹೋಗಿ 5,000 ರೂಪಾಯಿ ನೀನೇ ಕೊಟ್ಟು ಬಾ. ಹಂಗಾಕಿ ಏನು ಮಾಡತ್ತಾಳ ಏನು ಎತ್ತ ನೋಡ್ದಂಗೂ ಆಕತಿ, ವಿಚಾರಿಸ್ದಂಗೂ ಆಕತಿ. ನೀನೇ ಹೋಗಿ ಕೊಟ್ಟು ಬಂದ್ಬಿಡು. ಹೌದಿಲ್ಲ? ಆಕೆ ಹಾಸ್ಟೆಲಲ್ಲಿ ಐತೆ ನೋಡಿ ಅಲ್ಲ ನೀನು. ಗೊತ್ತು. ಬೆಂಡಲ್ಲಿ ಒತ್ತಿಟ್ರು ಮತ್ತೆ ಬಿಡಿಸ್ಕೊಳ್ಳೋದು ಹೇಳ್ಬೆ. ಅದ್ರಾಗ ಈ ತಿಂಗಳು 18ನೇ ತಾರೀಕು ಗೋಳಪ್ಪನವ್ರ ಮಗಳದು ಲಗ್ನ ಐತಿ. ಇಡೀ ಓಣಿ ಮಂದಿನ ಕರ್ದಾರ ಅವರು. ಮತ್ತು ಲಗ್ನಕ್ಕೆ ಹೋದ್ರೆ ಹಿಂಗೆ ಬರೆಗಿವಿ ಲೋಕಿಯ. ಅದಾವಲ್ಲ ಗ್ಯಾರಂಟಿವ. 50 ರೂಪಾಯಿ 60 ರೂಪಾಯಿ ತೊಗೊಳೋದೈತಿ, ಹಾಕೊಂಡು ಹೋಗೋದೈತಿ. ಸೂಟಿಗೆ ಸ್ನೇಕ್ ಮಾರಕ್ಕೆ ಬರ್ತಾಳಲ್ಲ ಆಕೆ ಕಡೆ, ಚಲೋ ಇರ್ತಾವ ತಗೋ. ಅವನ್ನ ತೊಗೊಂಡು ಹಾಕೊಂಡೋಕೆ. ನಾಳೆ ನನ್ನ ಮಗಳು ಓದಿ ಡಾಕ್ಟರ್ತಿ ಆದ್ಲಂದ್ರೆ ಇಂಥ 1000 ಬೆಂಡಲ್ಲಿ ಮಾಡಿಸ್ಕೊಡ್ತಾಳೆ. ನನ್ನ ಮಗಳು ಓದ್ಲಿ ಚಲೋ ತಂಗ. ನಾವಂತರೂ ಈ ರೀತಿ ಆದ್ವ್ಯಾ? ಆಕೆ ಜೀವನನಾರ ಚಂದಿರಲಿ. ನಿನಗೂ ಓದು ಓದು ಅಂತ ಎಷ್ಟು ಹೇಳಿದೆ, ನೀನಂತರೂ ನನ್ನ ತಲೆ ವಿದ್ಯೆ ಹತ್ತಲ್ಲ, ನಾನು ಅಲ್ಲೇ ಇಷ್ಟೇ ಹೇಳ್ತೀಯಪ್ಪ. ಮತ್ತೇನು ಮಾಡೋದು? ನೀನು ಅಲ್ಲೇ ಅಂತೀ. ಹೋಗ್ಲಿ, ಆಕಿನಾರ ಓದ್ವಾಳಕತ್ತಾಗ. ಅಲ್ಲ ಮದ್ವೆ ಮಾಡಿಬಿಡೋಣ ಅಂತೇನು ನಾನು. ಎಷ್ಟು ಓದಿಸಿದ್ರಿ ಏನ್ಲೆ? ನಾಳೆ ಎಲ್ಲ ಪಗಾರ ತೊಗೊಂಡು ಗಂಡನ ಮನೆಗೆ ಕೊಡ್ತಾಳೆ, ನಮಗೆ ಹಾಕೊಡ್ತಾಳ? ಹೇಳಿದ್ರೆ ನೀ ಅರ್ಥನ ಮಾಡ್ಕೊಳಂಗಿಲ್ಲ ತಗ. ಪಾಪ ನನ್ನ ಮಗ ಆ ನಮ್ನಿ ದುಡಿತೈತಿ. ದುಡಿದು ಅದ್ರ ರೊಕ್ಕನೂ ಬಿಡ್ಲಂಗೆ ಆಕಿಗೆ ಸುರಿ ಹಾಕತ್ತೇವಿ. ನಾಳೆ ಬರಿಗೈಯಾಗಿ ನಿಂದಿರ್ತೀವಿ ಅಷ್ಟೇ. ಇಲ್ಲ ಅಷ್ಟ್ರಾಗ ಯಾರನಾರ ಲವ್ ಗಿವು ಅಂತ ಮಾಡಿ ಏನಾರ ಆಕಿ ಓಡ್ಗಿಡೋಗಿ ಲಗ್ನ ಆಗೋದು ಅಥವಾ ಇನ್ನೇನು ಇದು ಮಾಡಿದ್ರೆ ಮುಗೀತು. ಇಷ್ಟು ದಿನ ಮಾಡಿದ್ದೆಲ್ಲ. ಏನ್ ಮಾತಾಡ್ತೀರಿ ಅಪ್ಪ ಆಗಿ ನೀವು? ಅಯ್ಯೋ ದೇವ್ರೆ, ಮಗಳು ಎತ್ತಾಗ ಒಂದು ನೆಲೆ ಮುಟ್ಸಕ್ ನೋಡ್ಬೇಕ ಹೊರತು ದೌಡ್ ಮದಿ ಮಾಡಕ ಇಲ್ಲ. ಆಕಿ ಓಡಕ್ಕಳ ಇನ್ನೊಬ್ಬ ಅವ್ನು ಕಟ್ಕೊಂತಾಳ. ಹಿಂಗೆ ಯೋಚನೆ ಹೆಂಗ್ ಮಾಡ್ತೀರಿ? ಮಾಲ ಏನ್ ಇವಾಗೇನು ಹೆಂಡತಿ ಮಕ್ಕಳದಾರನ? ಈಗ ದುಡ್ಡು ನಮ್ಮ ಕೈಯಾಗ ಕೊಡೋದು ಸರಿ ಅಲ್ಲ. ಅಯ್ಯೋ ದೇವ್ರೆ, ಸುಮ್ಮನಿರ್ರಿ. ನೀವು ಯಾಕೆ ಹಿಂಗೆ ಮಾತಾಡ್ತೀರ ಏನತ್ತಾಗ? ಆಕಿ ಕಿವಿಗೆ ಬಿದ್ರೆ ಆಕಿ ಏನು ಅನ್ಕೊಳಂಗಿಲ್ಲ. ಆಕಿ ಮನ್ಸಿಗೆ ಎಷ್ಟು ನೋವು ಆಕೈತೆ ಗೊತ್ತೇನ? ನೋಡ್ರಿ, ನಾನು ಎಲ್ಲಿ ಬೇಕಾದ್ರು ದೇವ್ರ ಮ್ಯಾಗ ಮುಂದೆ ಬೇಕಾದ್ರೂ ಬಂದು ಅಣಿ ಮಾಡಿ ಹೇಳ್ತೀನಿ. ನನ್ನ ಮಗಳ ಅಂತಕ್ಕೆಲ್ಲ ಏನು, ನನ್ನ ಮಗಳ ಬಂಗಾರ. ಆಕಿ ಮಾಡೋ ಸವಾಸನು ಅಂತದ ಇರ್ತೈತಿ. ಏನ ನನ್ನ ಮಗಳು ಯಾವತ್ತು ಹಾದಿ ತಪ್ಪಂಗಲ್ಲ. ಆಕಿ ಯಾವತ್ತು ನಮಗಂತರೂ ಇದು ಮಾಡಂಗಿಲ್ಲ, ಗೊತ್ತನ? ಅವ ಇಲ್ಲ, ಅಕ್ಕ ಮೊದ್ಲಿದ್ದಂಗೆ ಏನಿಲ್ಲ. ಇಲ್ಲಿ ಬಂದಾಗೂ ಒಂಚೂರು ಯಾಕೋ ಬದ್ಲಿನೇ ಆಗಿದ್ಲಕ್ಕಿ. ಭಾಳ ಚೇಂಜ್ ಆಗ್ಯಾಳ ಅಕ್ಕ. ಒಂಥರಾನೇ ಡಿಫ್ರೆಂಟೇ ಅದಾಳಪ್ಪ. ಮೊದಲೆಲ್ಲ ಭಾಳ ಚೆನ್ನಾಗಿ ಮಾತಾಡ್ತಿದ್ಲು. ಈಗೆಲ್ಲ ಇಲ್ಲ, ಮಾತಾಡಲ್ಲ ಹಂಗೆಲ್ಲ, ಗೊತ್ತೇನು? ನೀನು ನೋಡಿದ್ರೆ ಇನ್ನು ಯಾವುದು ತಲೆಯಾಗಿಲ್ದಂಗೆ ನಡ್ಕೊಂತಿ. ಓದಾಕತ್ತಾಳ ಅಂದ ಮೇಲೆ ಏನ ಚೇಂಜ್ ಆಕ್ಕರ್ಲ? ಅದಕ್ಕೆ ಸರಿ ಇಲ್ಲ ಅನ್ನೋದನ್ನ ಅರ್ಥ. ಹೆಂಗ ಏನಪ್ಪ ನೀ ಮಾತಾಡೋ ಮಾತು? ಹೊಸ ಗೆಳತಿಯರ್ದು ಭೇಟಿ ಆಗಿಂದ ಸ್ವಲ್ಪ ಬದ್ಲಿ ಆಗಿರ್ತಾರ. ಅದನ್ನ ಹಂಗ ಅನ್ನೋದನ? ನೀನು ನಾಳೆ ಬೆಂಡಲ್ಲಿ ಇವತ್ತಿಟ್ಟು ರೊಕ್ಕ ಕೊಡ್ತೀನಿ, ಮೊದಲು ಹೋಗಿ ರೊಕ್ಕ ಕೊಟ್ಟು ಬಾ. ಆಯ್ತು ಏನಾರ ಮಾಡು. ಪಾಪ ನೋಡಲ್ ಮಗ ಬೇಜಾರು ಮಾಡ್ಕೊಂಡು ಹೋದ. ನಿಮ್ಗೆ ಇಷ್ಟು ತಿಳ್ವಳಿಕೆ ಬೇಡನ? ಅವ ದುಡ್ಡು ರೊಕ್ಕನೂ ಅಕ್ಕಿಗೆ ಹಾಕ್ತಾ ಅದಿ ಅಂತ ಅವನಿದ್ರಿಗೆ ಹೇಳ್ತಿರಲ್ರಿ. ಅವ ಏನು ಅನ್ಕೊಳಂಗಿಲ್ಲ. ಅವನ ತಲೆಯಾಗಿಲ್ಲದನ್ನು ನೀವೇ ಹುಟ್ಟಿಸ್ತಿರದ. ದೇವ್ರೆ ಅತ್ತಾಗ ಸುಮ್ಮನಿರ್ರಿ ನೀವು. ಏನು ನೀವು ಇದ್ದದಕ್ಕೆಲ್ಲ ತಲೆ ಹಾಕಕ್ಕೆ ಹೋಗ್ಬೇಡ್ರಿ. ಅಲ್ರಿ, ಹಂಗಂದ್ರೆ ಏನು ತಿಳ್ಕೊಬೇಕವ? ಆಕಿ ಬೇರೆ ಅವ ಬೇರೆ ನಮ್ಗೆ. ಇಬ್ರು ಮಕ್ಕಳು ಚಂದಿರ್ಲಿ ಅಂತೇಳಿ ಬಯಸೋದು. ಏನು ನನ್ನ ಮಗಳು ನಾಳೆ ಹೋದ್ ಗಂಡನ ಮನೆಯೊಳಗೆ ಹೆಂಗ ಏನು ಆಕಿ ಚಂದಿರ್ಲಿ ಅನ್ನೋ ಕಾರಣಕ್ಕೆ ಹೇಳ್ತೇನೆ ಅಷ್ಟೇ. ಏನ ನೋಡಪ್ಪ, ನಾವು ಮಾತ್ರ ಹೊಟ್ಟಿಗೆ ಒಂದು ಕಮ್ಮ ಕೂಳು ತಿನ್ನೋಕ್ಕಾಗವಲ್ತು, ಒಂದು ಚೆಂದಾಗಿ ಇರೋಕ್ಕಾಗವಲ್ತು. ಅದರಿಂದ ನನಗೇನು ಬೇಜಾರಿಲ್ಲ. ಆದರೂ ಈ ಹೆಣ್ಣು ಮಗಳಲ್ಲ. ಗಂಡು ಮಗ ಆದರೆ ಒಂದು ಮಾತು ಅಕ್ಕಿತ್ತು. ಹೆಣ್ಮಗಳು
ಅದು ಕಾಣ್ದೂರಾಗ ಬೇರೆ ಅದಾಳ. ಕಣ್ಣೆದ್ರಿಗೆ ದಿನ ಹೋಗಿ ಬಂದು ಮಾಡ್ತಿದ್ರೆ ಒಂದು ಮಾತು ಬೇರೆ. ಸುಮ್ಮನೆ ಆಕಿನ ನಮ್ಮೂರಿಗೆ ಕರ್ಸ್ಕೊಂಬಿಡೋಣ ಅಂತೀನಿ ನಾನು. ಹೌದಿಲ್ಲ? ಕರೆಸಿ ನಮ್ಮ ಮನೆಗೆ ನಮ್ಮ ಮನೆಯಿಂದನೂ ಹೋಗು ಬಾ ಅಂತ ಹೇಳ್ಬಿಡೋಣ. ಯಾಕೆ ಬೇಕು? ಮೊದಲೇ ಈಗ ಟಿ ಬ್ಯಾಗ ಅಲ್ಲೇ ಇಲ್ಲಿ ಸುದ್ದಿ ಕೇಳಿದ್ರೆ ತಲೆ ಚಿಟ್ಟು ಅಂತತಿ. ಅದಕ್ಕೆ ಏನು ಆದಷ್ಟು ನಮ್ಮ ಮಕ್ಕಳು ನಮ್ಮ ಕಣ್ಣೆದ್ರಿಗಿರೋದು ಒಳ್ಳೇದಂತೆ ನಾನು. ನೋಡ್ತಿಲ್ಲ, ಆ ಲವ್ ಮಾಡಿರ್ತಾರ ವಾಪಸ್ ಒಲ್ಲೆ ಅನ್ನತ್ಲೆ ಅವರೇ ಬಂದು ಕೊಲೆ ಮಾಡೋದು ಇವೆಲ್ಲ ಟಿ ಬ್ಯಾಗ ನ್ಯೂಸ್ನ್ಯಾಗ ಇಲ್ಲೇ ಹುಬ್ಬಳ್ಳಿ ಪೇಟ್ಯಾಗ ಆಗೈತಿ. ಹಾಗಾಗಿ ಸ್ವಲ್ಪ ಹೆದರಿಕೆ ನನಗೆ. ಅದಕ್ಕೆ ಏನು ನಾ ಹೇಳೋದು ನಿನಗೆ ಇದು ಅನ್ನಿಸ್ತೈತಿ. ಈಗ ಏನಾರು ಮಾಡ್ಕೋ ಹೋಗು. ಏನ್ರಿ ನನ್ನ ಹತ್ರ ದುಡ್ಡು ಭಾಳ ಐತಿ ಅನ್ನಂಗೆ ತೋರಿಸ್ಕೋಬೇಡ್ರಿ ಏನು. ಆಮೇಲೆ ಹುಡುಗಿಗೆ ತಾಳಿ ಚೇಂಜ್ ಮಾಡಿಸ್ಬೇಕು, ನೆನಪೈತಲ್ಲ. ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂತ ಹೇಳ್ರಿ. ಅಂದರೆ ಮೊನ್ನೆ ಹುಡುಗಂದು ಫೀಸ್ ಕಟ್ಟಿದೆ, ಅದೇನೋ ಓದ್ತಾ ಅದನ್ನಲ್ಲ ಇಂಜಿನಿಯರಿ, ಅದರದ್ದು ರೊಕ್ಕ ಕಟ್ಟೋದು ಬಂದಿತ್ತು, ಅಲ್ಲಿ ಕಟ್ಟೇನಿ. ಈಗ ಸದ್ಯಕ್ಕೆ ನಮ್ಮ ಕಡೆ ರೊಕ್ಕಿಲ್ಲ ಅಂತ ಹೇಳ್ರಿ ಏನು. ಅಂದರೆ ಬೇರೆ ರೊಕ್ಕ ಹೊರಬೀಳ್ತಾವೆ. ನನ್ನ ಹತ್ರ ಹಂಗೆ ಸಾಧಾರಣ ಒಂದು ಸ್ವಲ್ಪ ರೊಕ್ಕ ಐತಿ, ಅದು ಯಾಕೆ ಇಲ್ಲ ಅಂತ ಹೇಳ್ಬೇಕು? ಬಾಯ್ ಮುಚ್ಕೊಂಡಿರ್ರಿ. ಸಾಧಾರಣ ಆಯ್ತಂತ ಉಳ್ಳಾಗಡ್ಡಿ, ಹಸಿಮೆಣಸಿಗೆ, ಟಮಾಟಿ, ಜೋಳ, ಗೋಧಿ ಅಂತ ಹಾಕ್ಕೊಂಡು ಕುಂತೀರಿ, ಏನು ಬರ್ತೈತಿ. ಮುಂದಿನ ವರ್ಷದಿಂದ ಇದೆಲ್ಲ ಕಟಾವು ಮಾಡಿದ್ಮೇಲೆ ನೀವು ಅಡಿಕೆ ಹಚ್ಚಿರಿ ಅಷ್ಟೇ. ಅಡಿಕೆ ಹಚ್ಚಿದ್ರೆ ಬೇಕಂದಷ್ಟು ದುಡ್ಡು ಬರ್ತೈತಿ. ಅಲ್ಲ ನಿಮ್ಮ ತಮ್ಮ ಕೆಲಸನೂ ಜಾಸ್ತಿ ಇರಲ್ಲ, ವರ್ಷಕ್ಕೊಮ್ಮೆ ಎಷ್ಟು ಆದಾಯ ಬರ್ತೈತಿ. ಸುಮ್ಮನಿರ್ರಿ, ನಾವು ಮಾತಾಡ್ತೀನಿ, ನೀವು ಸುಮ್ಮನಿರ್ರಿ. ಬಾ ಹೊತ್ತಾತ. ಅಲ್ಲೆಲ್ಲ ಹುಡುಗಿ ಮನೆ ಕಡೆದವ್ರ ಮನೆ ಬಿಟ್ರಂತ. ನಾವು ದೌಡ ಅದೇ ಟೈಮಿಗೆ ಹೋದ್ರೆ ಅಂಗಡಿ ಮುಟ್ಬೇಕಲ್ಲ ಮತ್ತೆ ಇನ್ನು. ಆತಪ್ಪ, ನಂದು ಆತ್ ನೋಡು. ಅಲ್ಲ ಅತ್ತೇರ, ಈಗೇನು ತಾಳಿ ಚೇಂಜ್ ಮಾಡ್ಸೋದು ಬೇಡ. ಈ ಕರೆ ತಾಳಿನ ಹಾಕೊಳ್ಳಕ್ಕೆ ಸ್ವಲ್ಪ ದಿನ ಮುಂದೆ ನಮ್ಮ ಹತ್ರ ಯಾವ ಈ ಪೀಕಿನ ರೊಕ್ಕ ಬಂದಿಂದ ಬೇರೆ ಯಾವ್ದಾರ ರೊಕ್ಕ ಬಂದಿಂದ ತಾಳಿ ಚೇಂಜ್ ಮಾಡಿಸ್ಕೊಟ್ರ ಆತ. ಯಾಕೆ ತಾಳಿ ಚೇಂಜ್ ಒಂದು ಮಾಡಿಸಿಬಿಟ್ಟಿದ್ರೆ ಹಾಕಿದ್ದಿಲ್ಲನ. ಹುಡುಗ ಒಂದು ಚೈನ, ಒಂದು ಉಂಗ್ರ, ಹುಡುಗಿಗೆ ಒಂದು ನೆಕ್ಲೆಸ್, ಒಂದು ಕಾಲನ್ ಚೈನ, ಉಂಗ್ರ ಅವರ ತಗೊಂತೀನಿ ಅಂತ ಹೇಳ್ಯಾರ. ಮತ್ತೆ ಈಗ ತಾಳಿ ಚೈನ್ ಒಂದು ಮಾಡಿಸಿದ್ರೆ ನೀನು ಮತ್ತೆ ಹುಡುಗೊಂದು ಚೈನ, ಉಂಗ್ರ ಇವೆಷ್ಟು ಮಾಡಿಸ್ಬಿಟ್ರೆ ಆಗಂಗಿಲ್ಲನ. ಮಾಡ್ಸೋಕ್ಕಾಗಿದೆ ಅಂದ್ರೆ ಹಾಕೋದೇನೋ ರೆಡಿ ಇದ್ದಿದ್ದು ತರ್ಬೇಕು, ಯಾಕಂದ್ರೆ ಟೈಮ್ ಇಲ್ಲ ಲಗ್ನಕ್ಕೆ. ಅದಕ್ಕೆ ಯಾಕೆ ರೊಕ್ಕಿಲ್ಲ ನಿಮ್ಮ ಕಡೆ? ಇಲ್ಲ ಅತ್ಯಾರ, ಅದು ಮನೆ ಅದು ಏನೋ ಇಂಜಿನಿಯರ್ ಓದ್ತಾನಲ್ಲ ನನ್ನ ಮಗ, ಅದು ಎದರದೋ ಏನು ಸುಡುಗಾಡಪ್ಪ ಗೊತ್ತಿಲ್ಲ. ಎಂಥದ್ದು ದೊಡ್ಡ ಎಕ್ಸಾಮ್ ಬರೆಯೋದೈತಿ, ಅದಕ್ಕೆ ಇಂತಿಷ್ಟು ಫೀಸ್ ಕಟ್ಟಬೇಕು ಅಂತೇಳಿ 1.5 ಲಕ್ಷ ರೂಪಾಯಿ ಅಲ್ಲೇ ಹೋತು. 1.5 ಲಕ್ಷ ರೂಪಾಯಿ ಹೋಗಿದ್ದು. ಮತ್ತು ಸಣ್ಣ ಪುಟ್ಟ ಸಾಲ ಅದು ಇದು ಏನೇನಿತ್ತು ಅದೆಲ್ಲ ಹರ್ಕೊಂಡಾರ. ಆಮೇಲೆ ಈ ಸಲ ಅಷ್ಟೇನು ಪೀಕಿನ ರೊಕ್ಕ ಬಂದಿಲ್ಲರಿ ಅತ್ಯಾರ, ಹಾಗಾಗಿ ಭಾಳ ರೊಕ್ಕ ಇಲ್ಲ. ಐತಿ ಹಂಗೊಂದೇನು ರೊಕ್ಕನೇ ಇಲ್ಲ ಅಂತಲ್ಲ, ಒಂದು 2-2.5 ಲಕ್ಷ ರೂಪಾಯಿ ಇರ್ಬೋದೇನ ಅಷ್ಟೇ ನಮ್ಮ ಹತ್ರ ಈಗ ಸದ್ಯಕ್ಕೆ. ಮೊನ್ನೆ ನಂದು ತಾಳಿ ಚೇನ್ ಇದಾಗಿತ್ತು ಅಂತೇಳಿ ಹೊಸದು ನಾನು ತೊಗೊಂಡ್ಬಿಟ್ಟೆ ಈಗ ಒಂದು 2 ತಿಂಗಳ ಹಿಂದೆ. ಹಂಗಾಗಿ ಬೇರೆ ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟೈತಿ. ಹೌದಾ ಅಣ್ಣ? ಹಂಗಾರೆ ನನ್ನ ರೊಕ್ಕನೇ ಕೊಡ್ತೀನಿ ತಗೋ. ಏನು ನಂದನ್ ನಿಂದಾನೆ ಏನು, ಅದು ನನ್ನ ಮಗಳ ಇದ್ದಂಗೆ ಅಲ್ಲ. ತಾಳಿ ಚೇನನು ನಾ ಮಾಡಿಸ್ತೇನೆ, ನಡಿ ಮಾಡ್ಸನಂತೆ. ಇಲ್ಲ ಬೇಡ ತಡಿ ಶಿವಲಿಂಗ, ನೀನು ಲಗ್ನ ಆಗಕತ್ತಿ, ನಿನಗೂ ಏನು ಬರಕತ್ತಾಳ, ಮಕ್ಕಳು ಮರಿ ಅಂತೆ ಸಂಸಾರ ದೊಡ್ಡದಕತಿ. ನಿನ್ನ ದುಡ್ಡು ನೀ ಇಟ್ಕೋ, ಕಷ್ಟಪಟ್ಟು ಹೊಲ್ದಾಗ ದುಡಿಯೋ ನೀನು ಇದಕ್ಕೆ ರೊಕ್ಕ ಹಾಳು ಮಾಡ್ತಿ. ಬೇಡ, ಸ್ವಲ್ಪ ರೊಕ್ಕ ಇಟ್ಕೋ. ನಿನ್ನ ಲಗ್ನನೂ ಪೂರ್ತಿ ನಿನ್ನ ಖರ್ಚಿನಾಗೆ ಮಾಡ್ಕೊಳಕತ್ತಿ. ನೀ ದುಡ್ದಿದ್ದು ರೊಕ್ಕದಾಗ 1 ರೂಪಾಯಿ ಯಾರು ಹಾಕಕತ್ತಾರನೇ ಇಲ್ಲ. ಇಲ್ಲ ನೀನು ಯಾಕಪ್ಪ ರೊಕ್ಕ ಹಾಳು ಮಾಡ್ಕೋತಿ? ಈ ಕರೆ ತಾಳಿ ಹಾಕ್ಕೊಂಡ್ರೆ ಏನು ಕರಿಮಣಿ ಸರ ಅದೇನು ಕೆಟ್ಟ ಅನ್ನೋದು? ಅಯ್ಯೋ ದೇವ್ರೆ, ತಾಳಿ ಚೈನೆಲ್ಲ ಈಗ ಬಂದಾವು. ನಾವೆಲ್ಲ ಅಲ್ಲನ ಕರೆ ತಾಳಿ ಹಾಕ್ಕೊಂಡು ಜೀವನ ಕಳೆದವ್ರು. ಅದೇ ಭಾಳ ಶ್ರೇಷ್ಠ. ಹೆಣ್ಮಕ್ಳಿಗೆ ಕರೆ ತಾಳಿನೇ ಹಾಕ್ಕೊಲಿ, ಮುಂದೆ ಯಾವ್ದಾರು ರೊಕ್ಕ ಬಂದು ನಾವು ಮಾಡಿಸ್ತಾನೆ ಏನ. ಹೌದಿಲ್ಲಪ್ಪ, ನಾ ಹೇಳಿದ್ ಸರಿ ಹೌದಿಲ್ಲ? ಅಯ್ಯೋವ್ವ ಇರ್ಲಿ ಬಾಬೆ. ಈಗ ನನ್ನ ಮಗಳಿಗೆ ಇವ್ರು ಅಕ್ಕನ ಸೀರೆ ತೆಗಿತಾಳೆ ಈಗ, ಹೌದಿಲ್ಲ? ಈಗ ಮದುವೆ ಹುಡುಗಿಗೆ ಅವ್ರು ತೆಗಿತಾರೆ ಈಗ ಸೀರೆ. ಈಗ ನಾ ಮದುವೆಯಾಗ ಹುಡುಗಿಗೆ ನಾವು ತೆಗಿಬೇಕಲ್ಲ ಸೀರೆ. ಎಷ್ಟು ಒಂದು 20,000 ರೂಪಾಯಿ ಮಟ್ಟ ಒಂದೊಂದು ಸೀರೆ ತೊಗೊಂಡ್ರೆ ಸಾಕನ್ವೇ? ಅಯ್ಯೋ ದೇವ್ರೆ, 20,000 ರೂಪಾಯ? ಅಲ್ಲ, ಒಂದು 5,000 ರೂಪಾಯಿ ರೇಷ್ಮೆ ಸೀರೆ ಅಂದ್ರೆ ಇಡ್ಲೆ ಬಿಡ್ಲೆ ಅನ್ನ ಅಂತ ಬರ್ತಾವೆ. ಸುಮ್ಮನೆ ದುಡ್ಡು ವೇಸ್ಟು. ಏನು 20,000 ಕೊಟ್ಟರು ಅದೇ ಸೀರೆ, 30,000 ಕೊಟ್ಟರು ಅದೇ ಸೀರೆ. ಅವನೇನು ಮತ್ತೇನು ಹೊಳ ಉಡ್ತಾರ, ಮುಗಿತು. ಈಗ ಲಗ್ನ ಕುಟ್ಟು ತೆಗೆದಿಟ್ರೆ ಅದು ಇನ್ಯಾವಾಗ ಏನೋ ಹೊರಗೆ ತೆಗಿಯೋದು. ಇದನ್ನ ನಾ ಹೇಳೋದಾದ್ರೆ ಒಂದು 5-6-7,000 ರೂಪಾಯಿ ಮಟ್ಟ ತೆಗೆದ್ರೆ ಸಾಕು. ಎಂತ ಬೇಕಂತ ಸೀರೆ ಬರ್ತಾವ ಗೊತ್ತಾ? ಅಲ್ಲ ಅಂದ್ರೆ ಈಗೆಲ್ಲ 10-15,000 20,000 ಇಲ್ಲದೆ ಯಾರೂ ತೆಗಿಯೋದೇ ಇಲ್ಲ. ಅದಕ್ಕೆ ಅಲ್ಲ, ಇದಂತಾರು ಮಾಡ್ತಾರೆ. ಇಲ್ಲ ಹಿಂಗೆ ಮಾಡ್ರಿ, ಅವರು ನಿಮಗೆ ಎಲ್ಲಿ ಮಟ್ಟ ಬಟ್ಟೆ ತೆಗಿತಾರೆ ನೋಡ್ರಿ. ಎಷ್ಟು 1,000 ರೂಪಾಯ್ದು ನಿಮಗೆ ಅರ್ವಿ ತೆಗಿತಾರ ನೋಡ್ರಿ, ಅದ್ರ ತಕ್ಕ ನಾವು ಸೀರೆ ತೆಗೆದ್ರೆ ಆತು. ಹೌದಿಲ್ಲ? ಏನ ಅಲ್ಲಿ ಹೋಗಿ ನೋಡೋಣ ನಡಿಯಪ್ಪ. ಸೀರೆ ನೋಡಿದಾಗ ಒಂದು ಬಿಟ್ಟು ಒಂದು ಮನ್ಸಿಗೆ ಬಂತಪ್ಪ ಅಂದ್ರೆ ಆಕೆಗೆ ಯಾವ್ದು ಇಷ್ಟ ಆಕತಿ ಅದ್ರ ರೇಟ್ ಕೇಳಿ ಆಮೇಲೆ ಅದ್ರದ್ದು ರೊಕ್ಕ ಕೊಡಕ್ಕೆ ಬರ್ತೈತಿ. ಹೌದೌದು, ಹೋಗ್ತಿದ್ದಂಗೆ ಹೇಳ್ಬಿಡ್ಬೇಕು ಅಂಗಡಿಯವರಿಗೆ, ಒಂದು 10,000 ರೂಪಾಯಿ ಒಳಗೆ ತೆಗಿಯಪ್ಪ ಸೀರೆ ಅಂತೇಳಿ. ಅಂದ್ರೆ ಅಷ್ಟೇ ತೆಗಿತಾನವ. ಮತ್ತು ನೀವು ಸುಮ್ಮನೆ ಹಂಗೆ ಸೀರೆ ತೆಗಿ ಅಂದ್ರೆ ಅವ್ನು 45,000 ಮಟ್ಟ ತೆಗಿತಾನೆ. ಅದಕ್ಕೆ ತೀರಾ ಅಷ್ಟೇ ಎಲ್ಲ ಇದು ಹೇಳ್ಬೇಡ. ನೋಡೋಣ ನಡಿ, ಸೀರೆ ತೆಗೀರಿ ಚಲೋದು ಮದುವೆಗೆ ಅಂತೇಳಿ ಒಂದು 5,000 ರೂಪಾಯಿ ಮೇಲ್ಪಟ್ಟು ತೆಗೀರಿ ಅಂದ್ರೆ ಅವರು ಒಂದು 20,000 ಮಟ್ಟ ಅವರೇ ತೆಗಿತಾರೆ. ನೀ ಅದೆಲ್ಲ ಏನು ಹೇಳಕ್ಕೊಬೇಡ, ಸುಮ್ಮನಿರು. ನಡಿ ನೀ ಹಂಗೆ ಹಾಕೊಂಬಾರೋ, ಇನ್ನೂ ಎಷ್ಟೊತ್ತು ಮಾಡ್ತಿ? ನೋಡಿದ್ರಿ ನಿಮ್ಮ ಅವನ್ನ, ಆ ಮಗನ ಮ್ಯಾಗ ಅದೆಷ್ಟು ಪ್ರೀತಿ. ತಾಳಿ ಚೈನ್ ಸುಮ್ಮನೆ ಅವ್ರು ಮಾಡಿಸ್ತೀನಿ ಅನ್ನಕತ್ತಿದ್ರು. ಆ ಹುಡುಗೊಂದು ಚೈನ ತೊಗೊಂಡಿದ್ರೆ ಅಕ್ಕಿತ್ತು, ನಾವು ಸಾಕು. ಒಂದು ಉಂಗುರ ತೊಗೊಂಡಿದ್ರೆ ಅಕ್ಕಿತ್ತು ನಮ್ಮ ಹತ್ರ ಇರೋ ದುಡ್ದಾಗ. ತಾಳಿ ಚೈನ್ ಮಾಡಿಸ್ತೀನಿ ಅಂದ್ರೆ ಬೇಡ ಅಂದ್ರೆ ನೋಡಿಗ
ಇವನಿಗೆ ಅವ್ನ ಇಂತಿಗೆ ಮಾಡಿಸ್ತಾರೆ ಈಗ ಅವ್ರ ಕಡೆದವ್ರು. ನನ್ನ ಮಗಳು ಹಂಗೆ ಇರ್ಬೇಕನ ತಗ. ನಿಮ್ಮ ಹೂ ಅದಾಳಲ್ಲ ಮಗನ ಸಣ್ಣ ಮಗನ ಮೇಲೆ ಭಾರಿ ಪ್ರೀತಿ. ನೀನೇ ಮಾಡ್ಕೊಂಡಿದ್ದು, ನನ್ನ ಹತ್ರ ದುಡ್ಡಿತ್ತು, ನಾನು ನನ್ನ ಮಗಳಿಗೆ ತಾಳಿ ಚೇಂಜ್ ಮಾಡಿಸ್ತಿದ್ದೆ. ಈಗ ಅವ್ರಿದ್ರಿಗೆ ಹಂಗೆ ಅಂದ್ಬಿಟ್ಟು ಈಗ ನಾ ಮಾಡಿಸಿದೆ ಅಂತಂದ್ರೆ ಅದು ಒಂಥರ ಇಲ್ದಂಗೆ ಮಾಡಿಸಿದ. ಇಲ್ಲ ಅಂದ ಈಗ ನಾವು ಕೊಟ್ಟಿದ್ರು ತೊಗೊಂತಿದ್ದ, ಕೊಡಲಿಲ್ಲ ಅಂತ ತಾನ ಮಾಡಿಸ್ಕೊಂಡ ನಂಗಕತಿ. ಮದುವೆಗೆ ಎಲ್ಲ ಕ್ಯಾಕೋತಾಳ ನನ್ನ ಮಗಳು ಹಂಗೆ ಇರ್ಬೇಕನ. ಇಷ್ಟಕ್ಕೆ ನನ್ನ ಮಗಳಿಗೆ ಕೊಡ್ತೇವೆ, ದುಡಿಯೋದು ಯಾರಿಗೆ? ಮಗಳಿಗೆ ಅಲ್ಲ. ನೀ ಸ್ವಲ್ಪ ಸುಮ್ಮನಿರು, ನಾನು ಎಲ್ಲಿದಾರ ಇಸ್ಕೊಂಬಂದೇನಂತಾದ್ರೂ ಹೇಳಿ ನನ್ನ ಮಗಳಿಗೆ ಹಾಕ್ತೀನಿ. ಅಡಿ ಹಂಗೆ ಹಾಕೊಂಬರ್ತೀನಿ. ತಾಳಿ ಚೈನ್ ಹಂಗೆ ಕಮ್ಮಿ ಅಂದ್ರೆ ಒಂದು 4-4.5 ತೊಲಿ ಆದರೂ ಬೇಕೇ ಬೇಕು. ತೀರ 2.5-3 ತೊಲಿ ಅಂದ್ರೆ ಭಾಳ ಸಣ್ಣದಕ್ಕತ್ತಪ್ಪ, ತೀರ ಸಣ್ಣದಕ್ಕತಿ. ಒಂದು ಸಲ ಜೀವನದಾಗ ಮಾಡಿಸೋದು ಗಟ್ಟಿಮುಟ್ಟು ಆಗ್ಬೇಕು. ಹಂಗೊಂದು 5 ತೊಲಿಯರ ಇಲ್ದ ತಾಳಿ ಚೈನ್ ಹೆಂಗೆ ಅದು ಮಾಡಿಸೋದು ಚಂದ ಕಾಣಿಸಂಗಿಲ್ಲ. 5 ತೊಲಿ ಅಂತಂದರೆ ತೊಲಿ ಎಷ್ಟಾಗೈತಿ? 70,000 ರೂಪಾಯಿನ ಐತಂತ. 75 ಐತೋ ಯಾರಿಗೆ ಗೊತ್ತಿವತ್ತು, ಅಲ್ಲಿ ಹೋಗಿ ಕೇಳಿಂದ ಗೊತ್ತು. 1,40,000 ಅಲ್ಲಿಗೆ ಹೋಗುತ್ತೆ 3 ಲಕ್ಷ. 3 4 ಹಂಗೊಂದು 4 ಲಕ್ಷ ರೂಪಾಯಿ, 4.5 ಲಕ್ಷ ರೂಪಾಯಿ ತಾಳಿ ಚೈನಿಗೆ ಬೇಕು. ಅಯ್ಯೋ ದೇವ್ರೆ, ಏನು ಬಂಗಾರ ಯಪ್ಪ, ಬಡಬಗ್ರದ್ದು ಹಾಕ್ಕೊಳ್ಳೋ ಮಾತೇ ಇಲ್ಲ. ಹಾಸ್ಟೆಲ್ ಫೀಸ್ ಭಾಳ ಹೆಚ್ಚಿಗೆ ಹೇಳಿರ್ಬೇಕಲ್ಲ? ಹೌದು, ಇಲ್ಲಿ ಬಿಟ್ಟು ಬೇರೆ ಕಡೆ ಕೇಳಿದ್ದಕ್ಕೆ ಭಾಳ ಹೇಳಿದರು. ನಮ್ಮ ಅವ್ಗೆ ಫೋನ್ ಮಾಡಿ ಹೇಳೇನಿ 5,000 ಬೇಕು ಅಂತ. ಸುಮ್ಮನೆ ನಿಮ್ಮ ಮಮ್ಮಿಗೆ ತ್ರಾಸ ಕೊಡ್ತಿ. ಆ ಪ್ರವೀಣ್ ಎಷ್ಟು ಪ್ರಪೋಸ್ ಮಾಡ್ತಾದಾನ, ಒಂದು ಸಲ ಒಪ್ಕೋ, 5-10,000 ಅವನೇ ಕೊಡ್ತಾನೆ. ಬೇಡಪ್ಪ. ಕಿರಣ್ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ, ನಂದು ಸುರೇಶ್ದು ಇವತ್ತು ಬ್ರೇಕಪ್ ಆಯ್ತು. ಸುರೇಶ, ನೀನು ಪ್ರೀತಿ ಮಾಡ್ತಿದ್ದಿದ್ದು ಹುಡುಗನ ಹೆಸರು ಅದು ಎಂಥದ ಬೇರೆ ಇತ್ತಲ್ಲ, ಸುರೇಶ್ ಯಾರ? ಅಯ್ಯೋ ದೇವ್ರೆ, ಅವನ ಜೊತೆ ಬ್ರೇಕಪ್ ಆಗಿ 1 ತಿಂಗಳಾತ. ಇವನು 1 ತಿಂಗಳಿಂದ ಭೇಟಿಯಾಗಿದ್ದ. ನಾವಿಬ್ರು ಮೀಟಾಗಿ 1 ತಿಂಗಳಾಗಿತ್ತು. ನಿನ್ನೆ ಸುಮ್ಮನೆ ಜಗಳ ಮಾಡ್ತಾನೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ. ಅಲ್ಲಿ ಹೋಗ್ಬೇಡ, ಇಲ್ಲಿ ಇರ್ಬೇಡ, ನೀ ಅವ್ರನ್ನ ಮಾತಾಡ್ಸ್ಬೇಡ, ಇವ್ರು ಮಾತಾಡ್ಸ್ಬೇಡ. ಇವನು ಹೇಳ್ದಂಗೆ ಕೇಳ್ಬೇಕಾ? ಇವನು ಆಳ ನಾನು ಅಲ್ಲ, ಪ್ರೀತಿ ಮಾಡ್ತಾ ಇದೀನಿ ಅಂದಮೇಲೆ ಅವ್ರಿಗೆ ಇರ್ತೈತಿ ನನ್ನ ಹುಡುಗಿ ಯಾರ ಜೊತೆಗೂ ಮಾತಾಡಬಾರ್ದು, ನನ್ನ ಜೊತೆಗೆ ಇರಬೇಕು ಅಂತೇಳಿ. ಅದಕ್ಕೆ ಹೇಳ್ಯಾರ, ಅದಕ್ಕೆ ಬ್ರೇಕಪ್ಪ. ಆಮೇಲೆ ಇನ್ನೊಂದು ವಿಷಯ, ಬ್ರೇಕಪ್ ಮಾಡ್ಕೊಳಕ್ಕೆ ನಂಗೊಂದು ರೀಸನ್ ಬೇಕಾಗಿತ್ತು ಅಷ್ಟೇ. ಏನೋ ಅವನ ಹತ್ರ ಒಳ್ಳೆ ಚಲೋ ಅದನ್ಬಿಡ ಅಂತೇಳಿ ನಾನು ಲವ್ ಮಾಡಿದ್ರೆ ಜಿಪ್ಪಣ 1 ರೂಪಾಯಿ ಬಿಚ್ಚಲ್ಲ ಗೊತ್ತಾ? ಅದಕ್ಕೆ ಅವ್ನು ಯಾಕೆ ಲವ್ ಮಾಡಬೇಕು? ಯಪ್ಪ ದೇವ್ರೆ, ಇನ್ನೂ ಇಲ್ಲೇ ಇದ್ರೆ ಮುಗೀತು ನನ್ನ ಕತೆ. ನಿಜವಾಗ್ಲು ನನ್ನಿಂದ ಓದಕ್ಕಾಗಲ್ಲ, ಎಕ್ಸಾಮ್ ಬೇರೆ ಅದಾವು. ಮೊನ್ನೆ ಒಂದಾಗೈತಿ, ಈಗ ನಾಳೆ ಬಿಟ್ಟು ನಾಡ್ದು ಇನ್ನೊಂದು ಎಕ್ಸಾಮ್ ಐತಿ. ಯಪ್ಪ, ಇನ್ನು ನಿಮ್ಮ ಜೊತೆಗಿದ್ರೆ ಓದಕ್ಕೆ ಸಾಧ್ಯನೇ ಇಲ್ಲ. ಏನು ಮಹಾ ಇವಳು ಓದಿ ದೊಡ್ಡ ಕಲೆಕ್ಟರ್ ಆಗ್ಬಿಡ್ತಾಳು ನೋಡು. ಇಲ್ಲ ಮತ್ತೆ ನಾನು ಬಂದರೆ ಡಾಕ್ಟರ್ ಆಗ್ಬೇಕಂತೇಳಿ ಓದ್ತಾ ಇದ್ದೀನಿ, ಅದಕ್ಕೋಸ್ಕರ. ನೀವು ನೋಡಿದ್ರೆ ಹಿಂಗೆ ಪ್ರೀತಿ ಪ್ರೇಮ ಅಂದ್ರೆ ಹೋಗ್ಲಿ ಬಾ, ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಬರೋಣ. ನಾಷ್ಟಾನ ಇಲ್ಲ, ಹಾಸ್ಟೆಲ್ನಾಗ ಈಗ ಟೈಮ್ ಆಗ್ತಿದ್ದಂಗೆ ಅವರೇ ಕರೀತಾರಲ್ಲ. ಇದ್ನ್ಯಾರು ತಿಂತಾರೆ ಅಪ್ಪ ದೇವ್ರೇ, ದಿನ ಅದನ್ನೇ. ನನ್ನ ಹತ್ರ ಹೆಂಗಿದ್ರು ದುಡ್ಡು ಐತಿ, ಬಾ ಹೊರಗೆ ಹೋಗಿ ತಿನ್ಕೊಂಬರೋಣ. ನಾನು ಬರಲ್ಲ, ಬಾರೆ ಭಾಳ ಪೋಸ್ ಕೊಡ್ತಾಳೆ.